ಈಗ ಹಾಕಾಯ್ತಾ ಇದು ಅದು ಒತ್ತಿದ್ದೀರಿ ಸೆಕೆಂಡ್ ಒತ್ತಾಯ್ತಾ ಹಾಂ ಹಾಂ ಯಾವ ಸೈಜ್ ಅಂತ ಗೊತ್ತಾಗುತ್ತೆ. ಸರಿ ಕಳಿಸ್ಬೇಕಾ ಇಂಜಿನಿಯರ್ ಸರ್ಗೆ? ಹಾಂ ಕಳಿಸಿದ್ರು ಒಳ್ಳೇದೇ. ಸರ್ ಇದು ಒಳಲೂರು, ಇದು 3ನೇ ಮೋಲ್ಡಿಂಗು, ಒಳಲೂರು ಬೆಂಗಳೂರು ಟೆಕ್ಸ್ಟೈಲ್ ಅಂಗಡಿ. ಸರ್ ಯಾವತ್ತು ರಾಡನ್ನು ಇದೇನು ನಮ್ಮ ಕೈಯಲ್ಲಿ ಉಕ್ಕಿದೆಯಲ್ಲ, ಈ ಉಕ್ಕಿಂದು ಏನಿದೆಯೋ ಕೊಕ್ಕೆ ಟೈಪು ಅಂದರೆ ಎಲ್ ಸೇಪು ಆ ಥರನೇ ಆವತ್ತು ಲಾಕ್ ಮಾಡಬೇಕು. ಈ ಥರ ರಾಡ್ ಆ ಥರ ಲಾಕ್ ಆಗಿದೆ. ಯಾರು ಕನ್ಫ್ಯೂಸ್ ಮಾಡ್ಕೊಂಬಿಟ್ರಿ. ಈ ರಾಡನ್ನು ಒಳಗಡೆ ಹಾಕಿ ಫೋಲ್ಡ್ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ವಿತ್ ಇದು ರಾಡ್ ಇದೆಯಲ್ಲ, ಇದು ತುಂಬ ಸಪೋರ್ಟ್ ಕೊಡುತ್ತೆ. ವಿತ್ತು ಎಷ್ಟೇ 50 ಅಡಿ ಲಾಂಗ್ ಹಾಕಿದರೂ ಕೂಡ ಸಪೋರ್ಟು. ವಿತ್ತು 6 ಇಂಚಿ ಒಂದು ರಿಂಗ್ಸ್ ಇದೆ. ಟೋಟಲು 1/1 ಅಂದರೆ 16 ರಾಡನ್ನು ಕೆಳಗೆ ಕೊಡೋದ್ರೆ ಇದು 1.5 ಅಡಿ ಬೀಮು. ಈ ಬೀಮಿಗೆ ಏನಪ್ಪ ಅಂದರೆ ಸ್ಟ್ರೆಂತು ಕೆಳಗಡೆ 16 ಕೊಟ್ಟು ಸೆಂಟ್ರ್ ಪಾಯಿಂಟ್ 20 ಕೊಡೋದಾರೆ. ನೀವು ಯಾವ ರೀತಿಯಿಂದನೇ ಆದರೂ ಆಗಲಿ ಮಾಡ್ಬೋದು. ಅದು ಏನಾಗುತ್ತೆ ಅಂದರೆ 6 ಇಂಚ್ ಕೆಳಗಡೆ ಮತ್ತು 12 ಕೊಟ್ಟಾರೆ. ಅದ್ರ ಮೇಲೆ 16 3 ರಾಡ್ಸ್ ಕೊಟ್ಟಿದ್ದಾರೆ. ಕೆಳಗಡೆ 16 2 ಕೊಟ್ಟು 21 ಕೊಟ್ಟಿದ್ದಾರೆ. ಇದು ಫಸ್ಟಿನ ಒಂದು ಬೀಮಿನ ಹಂತ ಸರ. ಯಾವತ್ತೇ ಆಗಲಿ ಈ ಬೀಮಿನ ಮಿಸ್ಟೇಕ್ಗಳನ್ನು ರಾಡ್ಗಳನ್ನು ಮಿಸ್ಟೇಕ್ ಮಾಡ್ಕೊಬಾರ್ದು. ಇದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಕೊಟ್ಟು ಅಡ್ಡ ರಾಡ್ ಕೊಟ್ಟಿದ್ದಾರೆ. ಬೈ ಚಾನ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಒಂದ್ಸರಿ ರಾಡ್ ಕಟ್ಕೊಂಬೇಕು, ಕನ್ಫ್ಯೂಸ್ ಆಗುತ್ತೆ. ಯಾವುದೇ ರಾಡ್ ಆಗಲಿ ಸರ್, ಇದು ಸೈಡ್ ಬೀಮಿಂದು ಸೂಪರಾಗಿ ಕಟ್ಟಿದ್ದಾರೆ. ಇದು ಹುಲಿಮಟ್ಟಿ ಕ್ಯಾಂಪು ಪರಶುರಾಮಣ್ಣ ಗುರುಗಳು ಹಾಗೂ ಅವ್ರ ಶಿಷ್ಯಂದರು ಎಲ್ಲ ಸಂತೋಷ ಅಣ್ಣ ಅವರೆಲ್ಲ ಇದ್ದಾರೆ. ತುಂಬ ಸಖತ್ತ ಕೆಲಸ ಮಾಡ್ತಾರೆ. ಯಾವುದಾದ್ರೂ ನಿಮ್ಮ ಕೆಲಸ ಇದ್ದರೆ ಇಲ್ಲೇ ಒಳಲೂರು ಬೆಂಗಳೂರು ಟೆಕ್ಸ್ಟೈಲ್ ಅಂಗಡಿ ಅಂತ, ಶ್ರೀಧರ್ ಮತ್ತು ಪ್ರದೀಪ್ ಅಂಗಡಿ ಅಂತ. ಈಗಿನ್ನೂ ಸ್ಟಾರ್ಟಿಂಗ್ ನಡೀತಾ ಇದೆ ಸರ್. 3ನೇ ಮೋಲ್ಡಿಂಗ್ ಇದು. ಇನ್ನೂ ಎಕ್ಸ್ಟ್ರಾ ಬಾರ್ ಇದೆ. ಇದು ಸುಮ್ಮನೆ ಸಿಂಪಲ್. ಇದು ಸ್ಟಾರ್ಟಿಂಗ್ ಅಲ್ಲ. ಇನ್ನು ಫಸ್ಟ್ನೇ ಅಂತ ಇದು, 2ನೇ ಅಂತ ನಾಳೆ, 3ನೇ ಅಂತ ನಾಡಿದ್ದು ತೋರಿಸ್ತೀವಿ. ನಿಮಗೆ ಲೈಕ್ ಮಾಡೋದಿದ್ರೆ ಈ ವಿಡಿಯೋನ ನೋಡಿ ಲಾಕ್ ಅದ್ರಾಗೆ ನಾವು ಕಟ್ಟಿಂಗ್ ಮಾಡಿ ಹಾಕ್ಬೇಕು.